ಕಳೆದ ವಾರ ಉತ್ತರಾಖಂಡಕ್ಕೆ ಟ್ರೆಕ್ಕಿಂಗಿಗೆ ಹೋದಂತಹ ಬೆಂಗಳೂರಿನ ಏನು ಚಾರಣಿಗರಿದ್ದರು ಅದರಲ್ಲಿ 9 ಜನ ಮೃತಪಟ್ಟಿದ್ದಾರೆ. ಅವರ ಶವಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಬೆಂಗಳೂರಿಗೆ ತರ್ತಾ ಇದೆ. ಈಗಾಗಲೇ 3 ಶವಗಳು ಬೆಂಗಳೂರಿಗೆ ಬಂದಿದೆ. ಇನ್ನು ಉಳಿದ ಶವಗಳು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಏನು ಅಲ್ಲಿ ಮೃತಪಟ್ಟಿದ್ರು, ಏನು ಟ್ರೆಕ್ಕಿಂಗ್ ಹೋದಂಥ ಸಂದರ್ಭದಲ್ಲಿ ಮೃತಪಟ್ಟಿದ್ರು ಅವರ ಸಂಬಂಧಿಕರು ಮತ್ತು ಅವರು ಈ ಒಂದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಅವರ ಶವಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಏರ್ಪೋರ್ಟ್ಗೆ ಬಂದಿರುವಂಥದ್ದು. ಅದರಲ್ಲಿ ಸಿಂಧು ಅನ್ನುವಂಥವ್ರು ಕೂಡ ಬೆಂಗಳೂರಿನಿಂದ ಉತ್ತರಾಖಂಡಕ್ಕೆ ಕಳೆದ ವಾರ ಟ್ರೆಕ್ಕಿಂಗ್ ಹೋಗಿದ್ರು. ಅವರು ಕೂಡ ಹಿಮಕುಸಿತದಿಂದಾಗಿ ಮೃತಪಟ್ಟಿದ್ದಾರೆ. ಅವರ ಒಂದು ಬಾಡಿಯನ್ನು ತೆಗೆದುಕೊಳ್ಳೋದಕ್ಕೆ ಅವರ ಕುಟುಂಬಸ್ಥರು ಬಂದಿದ್ದಾರೆ. ಅವರು ಯಾವಾಗ ಹೋಗಿದ್ರು ಮತ್ತು ಅವರಿಗೆ ಯಾವಾಗ ಸಂಪರ್ಕ ಮಾಡಿದ್ರು ಅನ್ನುವಂಥದ್ದನ್ನು ಅವರ ಮನೆಯವರಿಂದನೇ ತಿಳ್ಕೊಳ್ಳೋಣ. ಸರ್, ಈಗ ನಿಮ್ಮ ಅಣ್ಣನ ಮಗಳು ಸಿಂಧು ಅವರು ಹೋಗಿದ್ರು, ಕೊನೆ ಬಾರಿ ಅವರು ಯಾವಾಗ ಮಾತಾಡಿದ್ರು ಫ್ಯಾಮಿಲಿ ಜೊತೆ, ಏನಾಗ್ತಾ ಇದೆ ಅಂತ ಏನಾದರೂ ಮೆಸೇಜ್ ಏನಾದರೂ ಕೊಟ್ಟಿದ್ರಾ? ಮೆಸೇಜ್ ಇಲ್ಲ. ಅವ್ರು ಹೋಗಿದ ಮೇಲೆ ಮೆಸೇಜ್ ಬಂದಿಲ್ಲ. ಮೆಸೇಜ್ ಬಂದಿದೆ, ನಾರ್ಮಲ್ ಮೆಸೇಜ್ಗಳು ಬರ್ತಾಯಿತ್ತು. ಲಾಸ್ಟ್ ಮಂಡೆಯಿಂದ ಏನು ಮೆಸೇಜ್ ಇಲ್ಲ. ಅದಕ್ಕಿಂತ ಮುಂಚೆ ಏನಾದರೂ ಈ ವೆದರ್ ಕಂಡೀಷನ್ ಹೇಗಿದೆ, ಈ ಥರ ಹಿಂಗೆ ಒಳ್ಳೆ ನಾರ್ಮಲ್ ಕಂಡೀಷನ್ ಇತ್ತು ವೆದರ್ಲ್ಲ. ಎಷ್ಟು ಜನ ಹೋಗಿದ್ರು ಸರ್ ಬೆಂಗಳೂರಿನಿಂದ ಅವ್ರ ಜೊತೆ? 22 ಮೆಂಬರ್ಸ್ ಅಲ್ಲ, 22 ಜನ ಹೋಗಿದ್ರು. ಅವ್ರು ಬೇರೆಯವ್ರ ಜೊತೆ ಎಲ್ಲ ಕಾಂಟ್ಯಾಕ್ಟಲ್ಲಿ ಇದ್ರೆ? ಇತ್ತು, ಎಲ್ಲ ಕಾಂಟ್ಯಾಕ್ಟ್ಲಿ ಇತ್ತು. ಸಡನ್ನಾಗಿ ಬಂದಿರುತ್ತಾನೆ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಈ ಹಿಂದೆ ಯಾವಾಗಲಾದ್ರೂ ಟ್ರೆಕ್ಕಿಂಗ್ ಹೋಗಿದ್ರ ಅವರು ಸುಮಾರು ಎಷ್ಟು ವರ್ಷದಿಂದ ಹೋಗ್ತಾರೆ? 6 ವರ್ಷ, ಆಲ್ಮೋಸ್ಟ್ 10-15 ಇಯರ್ಸಿಂದ ಹೋಗ್ತಾವ್ರು. ಎಲ್ಲರೂ ಒಳ್ಳೆ ಎಕ್ಸ್ಪೀರಿಯನ್ಸ್, ಎಲ್ಲರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಜನ ಹೋಗಿರೋದು. ಎಲ್ಲೆಲ್ಲಿ ಹೋಗಿದ್ರು ಸರ್ ಈ ಹಿಂದೆ ಅವರು ಟ್ರೆಕ್ಕಿಂಗು? ಬೇರೆ ಬೇರೆ ಎಲ್ಲ ಗೊತ್ತಿಲ್ಲ ಸರಿಯಾಗಿ. ಎಲ್ಲ ಕಡೆ ಅವರೊಂದು ಟೀಮ್ ಇದೆ, ಇಲ್ಲಿ ಒಂದು ಅಸೋಸಿಯೇಷನ್ ಎಲ್ಲ ಇದೆ ಅವ್ರದ್ದು, ಟ್ರೆಕ್ಕಿಂಗ್ ಅಸೋಸಿಯೇಷನ್. ಹೌದು, ಹೊಸದೇನಲ್ಲ. ಅವ್ರಿಗೆ ಮ್ಯಾರೇಜ್ ಆಗಿತ್ತು ಸರ್? ಹೌದು, ಮ್ಯಾರೇಜ್ ಆಗಿದೆ, 2 ಮಕ್ಕಳಿದೆ. ಹಸ್ಬೆಂಡ್ ಹೋಗಿಲ್ಲ, ಜೊತೆ ಹೋಗಿಲ್ಲ. ಇದಿಷ್ಟು ಅವರ ಕುಟುಂಬಸ್ಥರ ಮಾತು. ಅಂದರೆ ತುಂಬ ನೋವಿನಲ್ಲಿದ್ದಾರೆ. ಅಂದರೆ ಅವರಿಗೆ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ದರು. ಅಂದರೆ 10-15 ಬಾರಿ ಈಗಾಗಲೇ ಟ್ರೆಕ್ಕಿಂಗ್ ಹೋದಂಥ ಅನುಭವ ಇತ್ತು. ಆದರೆ ಏಕಾಏಕಿ ಹಿಮಕುಸಿತದಿಂದಾಗಿ ಈ ಒಂದು ಅವಘಡ ಸಂಭವಿಸಿದೆ ಅನ್ನುವಂಥ ಒಂದು ದುಃಖವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರ ಒಂದು ಪಾರ್ಥಿವ ಶರೀರ ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾ ಇದೆ. ಅಲ್ಲಿಂದ ನೇರವಾಗಿ ತಮ್ಮ ನಿವಾಸಕ್ಕೆ ತೆಗೆದುಕೊಂಡೋಗ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.